ಹಲೋ ಫ್ರೆಂಡ್ಸ್, ಇವತ್ತಿನ ಕ್ಲಾಸ್ ನಾವು ಗ್ರಾವಿಟೇಷನ್ ಚಾಪ್ಟರ್ ನೆಕ್ಸ್ಟ್ ಪಾರ್ಟ್ ಕಂಟಿನ್ಯೂ ಮಾಡೋಣ. ಇವತ್ತು ನಾವು ನೋಡುವಂಥ ಕಾನ್ಸೆಪ್ಟ್ ದ ಯೂನಿವರ್ಸಲ್ ಆಫ್ ಗ್ರಾವಿಟೇಷನ್ ಆರ್ ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್. ಇವೆರಡು ಮೀನಿಂಗ್ ಒಂದು, ಎರಡು ಲಾ ಒಂದು ಅಂತ. ಈಗ ಅಕಾರ್ಡಿಂಗ್ ಟು ದಿಸ್ ಲಾ, ಈ ಲಾ ಪ್ರಕಾರ ಏನಂದ್ರೆ ಎವ್ರಿ ಒಬ್ಜೆಕ್ಟ್ ಇನ್ ದ ಯೂನಿವರ್ಸ್ ಅಟ್ರಾಕ್ಟ್ ಎವ್ರಿ ಅದರ್ ಒಬ್ಜೆಕ್ಟ್. ಅಂದ್ರೆ ಈ ಯೂನಿವರ್ಸ್ ಒಳಗಿರೋ ಪ್ರತಿಯೊಂದು ಒಬ್ಜೆಕ್ಟ್ ಈ ಒಂದು ಒಬ್ಜೆಕ್ಟಿಂದ ಇನ್ನೊಂದು ಒಬ್ಜೆಕ್ಟಿಗೆ ಅಟ್ರಾಕ್ಟ್ ಆಕತಿ. ಈಗ ನೋಡಿ, ಈ ಫೋನ್ ಅನ್ನೋದು ಒಂದು ಒಬ್ಜೆಕ್ಟ್, ಈ ಮಾರ್ಕರ್ ಅನ್ನೋದು ಒಬ್ಜೆಕ್ಟ್, ಇವೆರಡೂ ಐತ್ಲ ಒಬ್ಜೆಕ್ಟ್ ಒಂದಕ್ಕೊಂದು ಅಟ್ರಾಕ್ಟ್ ಆಗ್ತಿರ್ತಾವ ಅಂತ ಹೇಳತ್ತೈತಿ ಇದು ಲೈನು. ವಿತ್ ಎ ಫೋರ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಪ್ರಾಡಕ್ಟ್ ಆಫ್ ದ ಮಾಸಸ್. ಹೌದಾ? ಇವೆರಡೂ ಈಗ ವಸ್ತುಗಳು, ಈಗ ಭೂಮಿ ಪ್ರಪಂಚದೊಳಗೆ ಯಾವ್ದಾರ ವಸ್ತು ತಗೋರಿ. ಈಗ ನಾವು ಸದ್ಯಕ್ಕೆ ಫೋನು ಮಾರ್ಕರ್ ತೊಗೊಂಡ್ವಿ ಅಂದರೆ ಇವೆರಡೂ ವಸ್ತುಗಳು ಒಂದಕ್ಕೊಂದು ಅಟ್ರಾಕ್ಟ್ ಆಗ್ತಿರ್ತಾವೆ. ಹೆಂಗೆ? ಹೌದಾ? ಅಟ್ರಾಕ್ಟ್ ಆಗ್ತಾವ. ಈ ಅಟ್ರಾಕ್ಟ್ ಆಗೋ ಫೋರ್ಸ್ ಎಷ್ಟು ಇರ್ತದಂದ್ರೆ, ಇವು ಎರಡೂ ವಸ್ತುಗಳು, ಈ ಫೋನ್ ಮಾಸ ಮತ್ತು ಈ ಮಾರ್ಕರ್ ಮಾಸ್, ಎರಡೂ ಮಾಸಗಳನ್ನು ಇಂಟು ಮಾಡಿದ ಅಂತಿಕೋ ಪ್ರಾಡಕ್ಟ್ ಅಂದ್ರೇನು, ಇಂಟು ಮಾಡಿದಾಗ ಒಂದು ನಂಬರ್ ಬರ್ತೈತಲ್ಲ, ಆ ನಂಬರ್ ಏನು ಬರ್ತೈತಲ್ಲ, ಇವೆರಡಕ್ಕೂ ಅಟ್ರಾಕ್ಟ್ ಮಾಡೋ ಫೋರ್ಸಿಗೆ ಸಮ ಇರ್ತದೆ. ಇಷ್ಟು ಇನ್ನೊಂದು ಎಕ್ಸಾಂಪಲ್ ಕೊಟ್ಟು ಹೇಳೋದಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ತಗೋರಿ. ಈಗ ನಾ ಈ ಫೋನ್ ತೊಗೊಂಡು, ಈ ಮಾರ್ಕರ್ ತೊಗೊಂಡು, ಈ ಫೋನ್ ಒಂದು ಹಾಗೆ ಎಕ್ಸಾಂಪಲ್ ಉದಾಹರಣೆಗೆ ಹೇಳತ್ತೀನಿ. ಒಂದು 5 kg ಐತೆ ಅಂತ ತಿಳ್ಕೊರಿ. ಹೌದಾ? ಈ ಮಾರ್ಕರ್ ಒಂದು 2 kg ಐತೆ ಅಂತ ತಿಳ್ಕೊರಿ. ಇವೆರಡು ಇಂಟು ಮಾಡಿದಾಗ ಎಷ್ಟು ಬರ್ತೈತಿ? 10 ಬರ್ತೈತಿ. ಹೌದಾ? ಇದ್ರ ಫೋರ್ಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂದ್ರೆ, ಹೌದಾ? ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂದ್ರೆ ಸೇಮ್, ಅಂದ್ರೆ ಪ್ರಪೋರ್ಷನಲ್ ಅಂದ್ರೆ ಇದು ಎಷ್ಟು ಇರ್ತೈತಿ ಅದು ಅಷ್ಟೇ ಇರ್ತೈತಂತ. ಇವೆರಡು ಮಾಸ್ ಇಂಟು ಮಾಡೋಣ 10 ಬರ್ತೈತಲ್ಲ, ಇದ್ರ ಫೋರ್ಸು ಕೂಡ 10 ಇರ್ತೈತೆ ಅಂತ ಹೇಳ್ತೈತೆ. ಸಿಂಪಲ್ ಆಗಿ ಇಲ್ಲಿ ನೋಡಿ, ಎವ್ರಿ ಒಬ್ಜೆಕ್ಟ್ ಇನ್ ದ ಯೂನಿವರ್ಸ್ ಅಟ್ರಾಕ್ಟ್ ಎವ್ರಿ ಅದರ್ ಒಬ್ಜೆಕ್ಟ್ ವಿತ್ ಎ ಫೋರ್ಸ್. ಯಾವ ಫೋರ್ಸ್ಲಿ ಅಟ್ರಾಕ್ಟ್ ಮಾಡ್ತೈತೆ ಅಂದ್ರೆ ವಿಚ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಪ್ರಾಡಕ್ಟ್ ಆಫ್ ದ ಮಾಸ್. ಇವು ಎಷ್ಟು ಯಾವ ಫೋರ್ಸ್ಲೇ ಎರಡಕ್ಕೆರಡು ಅಟ್ರಾಕ್ಟ್ ಮಾಡ್ತಾವಂತ, ಇದು ಯಾವ ಫೋರ್ಸ್ ಅಂತ ನಾವು ಲೆಕ್ಕ ಹಿಡಬೇಕಂದ್ರೆ ಈ ಎರಡೂ ಮಾಸ್ಗಳನ್ನು ನಾವು ಇಂಟು ಮಾಡಿದ್ವಿ ಅಂತಿಕೋ, ಅದೇನು ನಂಬರ್ ಬರ್ತೈತಲ್ಲ ಅಷ್ಟು ಫೋರ್ಸ್ಲೇ ಐತ್ಲ ಅಟ್ರಾಕ್ಟ್ ಮಾಡತ್ತೈತಂತ ಈ ಮೀನಿಂಗ್ ಅರ್ಥ. ಸೊ ನೆಕ್ಸ್ಟ್, ಆ್ಯಂಡ್ ಯೂನಿವರ್ಸಲಿ ಪ್ರಪೋರ್ಷನಲ್ ಟು ದಿ ಸ್ಕ್ವೇರ್ ಆಫ್ ದಿ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್. ಅಂದ್ರೆ ಈಗ ನಾವು ಆಗಲೇ ಹೇಳಿದ್ವಿ, ಇವು ಎರಡೂ ಮಾಸಗಳನ್ನು ಇಂಟು ಮಾಡಿದೆವು ಅಂದ್ರೆ ಒಂದು ನಂಬರ್ ಬರ್ತೈತಿ, ಆ ನಂಬರ್ ಏನು ಬರ್ತೈತಲ್ಲ ಅದೇ ಅದರ ಫೋರ್ಸ್. ಅರ್ಥತ? ಹಂಗೆ ಐತ್ಲ ಇಲ್ಲಿ. ಆ್ಯಂಡ್ ಯೂನಿವರ್ಸಲಿ ಪ್ರಪೋರ್ಷನಲ್ ಟು ಅಂದ್ರೆ ಇವೆರಡೂರ ನಡು ಎಷ್ಟು ಡಿಸ್ಟೆನ್ಸ್ ದೂರ ಆಕತ್ತಲ್ಲ ಅಷ್ಟು ಏನಾಕತಿ ಫೋರ್ಸು ಕಡಿಮೆ ಆಕತಿ ಅಂತ. ಯೂನಿವರ್ಸಲ್ಲಿ ಅಂದ್ರೆ ಏನು? ಇದ್ರ ಉಲ್ಟಾ. ಅಂದರೆ ಈಗ ಡಿಸ್ಟೆನ್ಸ್ ಜಾಸ್ತಿ ಆಯ್ತು, ಯೂನಿವರ್ಸ್ ಅಂದ್ರೆ ಉಲ್ಟಾ, ಫೋರ್ಸ್ ಏನಾಕತಿ ಕಡಿಮೆ ಆಕತಿ. ಈಗ ಡಿಸ್ಟೆನ್ಸ್ ಕಡಿಮೆ ಆತಂತಿಕೋ, ಫೋರ್ಸ್ ಏನಾಕತಿ ಜಾಸ್ತಿ ಆಕತಿ. ಎರಡು ನೋಡಿ ಇವೇನಾರು ಫುಲ್ ದೂರ ಇದ್ವಾ ಇದ್ರದ್ದು. ಈಗ ನೋಡಿ ಡಿಸ್ಟೆನ್ಸ್, ಈಗ ಫೋರ್ಸ್ ಐತಿ, ಈಗ ಒಂದು ಇವೆರಡು ನೋಡಿ ಒಂದು 10 ಫೋರ್ಸ್ ಐತೆ ಅಂತ ಲೆಕ್ಕ ಹಾಕೋಣ. 10 ಫೋರ್ಸ್ಲಿ ಅವು ಎರಡೂ ಅಟ್ರಾಕ್ಟ್ ಮಾಡತ್ತಾವೆ, 10 ನ್ಯೂಟನ್ ಫೋರ್ಸ್ಲಿ ಅಟ್ರಾಕ್ಟ್ ಮಾಡತ್ತಾವೆ. ಯೂನಿವರ್ಸಲಿ ಪ್ರಪೋರ್ಷನಲ್ ಟು ದಿ ಅಂದ್ರೆ ಒಟ್ಟಾರೆ ಈ ಫೋರ್ಸ್ ಜಾಸ್ತಿ ಆಗ್ಬೇಕಂದ್ರೆ ಇದ್ರ ಡಿಸ್ಟೆನ್ಸ್ ಕಡಿಮೆ ಇರಬೇಕು, ಫೋರ್ಸ್ ಜಾಸ್ತಿ ಆಗ್ಬೇಕಂದ್ರೆ ಡಿಸ್ಟೆನ್ಸ್ ಕಡಿಮೆ ಇರಬೇಕು. ಡಿಸ್ಟೆನ್ಸ್ ಜಾಸ್ತಿ ಆತಂದ್ರೆ ಫೋರ್ಸ್ ಕಡಿಮೆ ಆಕತಿ. ಯೂನಿವರ್ಸಲ್ ಅಂದ್ರೆ ಏನೋ ಅದರ ಅಪೋಸಿಟ್. ಹೌದಾ? ಇಲ್ಲಿ ಅದೇ ಹೇಳತ್ತಾರ ನೋಡಿ, ಯೂನಿವರ್ಸಲಿ ಪ್ರಪೋರ್ಷನಲ್. ಯಾವ್ದು ಯೂನಿವರ್ಸಲಿ ಫೋರ್ಸ್ ಐತ್ಲ, ಯೂನಿವರ್ಸಲಿ ಪ್ರಪೋರ್ಷನಲ್ ಟು ದಿ ಸ್ಕ್ವೇರ್ ಆಫ್ ದಿ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್. ಅಂದರೆ ಇವೆರಡೂ ನೋಡು ಡಿಸ್ಟೆನ್ಸ್ ಜಾಸ್ತಿ ಆತಂದ್ರೆ ಫೋರ್ಸು ಕಡಿಮೆ ಆಕತಿ, ಡಿಸ್ಟೆನ್ಸ್ ಕಡಿಮೆ ಆತಂದ್ರೆ ಫೋರ್ಸ್ ಜಾಸ್ತಿ ಆಕತಿ ಅಂತ ಹೇಳ್ತಾರೆ. ಯಾವ ಡಿಸ್ಟೆನ್ಸದ್ದು ಸ್ಕ್ವೇರ್ ಮಾಡಿದ್ರೆ ಮಾತ್ರ. ದ ಡೈರೆಕ್ಷನ್ ಆಫ್ ದಿ ಫೋರ್ಸ್ ಬೀಯಿಂಗ್ ಅಲಾಂಗ್ ದಿ ಲೈನ್ ಜಾಯ್ನಿಂಗ್ ಆಫ್ ದಿ ಮಾಸಸ್. ಹೌದಾ? ಈ ಫೋರ್ಸ್ ಡೈರೆಕ್ಷನ್ ಎಲ್ಲಿರ್ತೈತಂದ್ರೆ ಅವು ಏನು ಲೈನ್ ಜಾಯ್ನ್ ಹಾಕಲ್ಲ ಎರಡೂ ಮಾಸನ್ನು. ಈಗ ತಿಳ್ಕೊರಿ, ಇದೊಂದು ವಸ್ತು, ಇದ್ರ ಮಾಸು ಎಮ್ ಐತಿ, ಇದ್ರ ಮಾಸು ಸ್ಮಾಲ್ ಎಮ್ ಐತಿ. ಇವೆರಡರದ್ದು ಫೋರ್ಸ್ ಯಾವ ಸೈಡ್ ಇರ್ತೈತೆ ಅಂದ್ರೆ ಒಂದೇ ಡೈರೆಕ್ಷನ್ದಾಗ ಇರ್ತೈತೆ ಅಂತ ಹೇಳತೈತಿ. ಹಿಂಗೆ ಒಂದೇ ಡೈರೆಕ್ಷನ್, ಅಲಾಂಗ್ ದಿ ಡೈರೆಕ್ಷನ್. ದ ಡೈರೆಕ್ಷನ್ ಆಫ್ ದಿ ಫೋರ್ಸ್ ಬೀಯಿಂಗ್ ಅಲಾಂಗ್ ದಿ ಜಾಯ್ನಿಂಗ್ ಮಾಸ್. ಒಂದೇ ಡೈರೆಕ್ಷನ್. ಸಿಂಪಲ್ ಅರ್ಥ ಆಯ್ತು ಅಂತ ಅನ್ಕೋತೀನಿ. ನೆಕ್ಸ್ಟ್ ಇಲ್ಲಿ ಐತೆ ನೋಡಿ, ಕನ್ಸಿಡರ್ 2 ಮಾಸಸ್ ಎಮ್ ಆ್ಯಂಡ್ ಸ್ಮಾಲ್ ಎಮ್. ನಾವು ಎರಡು ವಸ್ತುಗಳನ್ನು ತೊಗೊಂಡು ಅವು ಎರಡೂ ವಸ್ತುಗಳ ಮಾಸ್ ಎಷ್ಟೈತಂದ್ರೆ ಎಮ್ ಐತಿ, ಇನ್ನೊಂದು ಸ್ಮಾಲ್ ಎಮ್ ಐತಿ. ಒಂದು ಒಬ್ಜೆಕ್ಟ್ ಐತಿ, ಈಗ ಇಲ್ಲೊಂದು ಒಬ್ಜೆಕ್ಟ್ ಐತಿ. ಈ ಒಂದು ಒಬ್ಜೆಕ್ಟ್ ವೇಟ್ ಎಷ್ಟೈತಿ? ಎಮ್ ಐತಿ, ಇನ್ನೊಂದ್ರದ್ದು ಸ್ಮಾಲ್ ಎಮ್ ಐತಿ. ನೆಕ್ಸ್ಟ್, ಸಪ್ರೇಟೆಡ್ ಬೈ ಡಿಸ್ಟೆನ್ಸ್ ಡಿ. ಇವೆರಡು ಎಷ್ಟರಲ್ಲೇ ಸಪ್ರೇಟ್ ಆಗ್ಯಾವು? ಡಿಸ್ಟೆನ್ಸ್ ಡಿ ಅನ್ನೋ ಡಿಸ್ಟೆನ್ಸ್ಲೇ ಸಪ್ರೇಟೆಡ್ ಬೈ ಡಿಸ್ಟೆನ್ಸ್ ಡಿ. ದ ಗ್ರಾವಿಟೇಷನಲ್ ಫೋರ್ಸ್ ಎಫ್ ಈಸ್ ಪ್ರಪೋರ್ಷನಲ್ ಟು ದಿ ಪ್ರಾಡಕ್ಟ್ ಆಫ್ ಇಟ್ಸ್ ಮಾಸ್ ಆ್ಯಂಡ್ ಕ್ಯಾನ್ ಬಿ ರಿಪ್ರೆಸೆಂಟೆಡ್. ಆಗಲೇ ಹೇಳಿದ್ನಲ್ಲ, ಈ ಫೋರ್ಸ್ ಎಷ್ಟು ಇರ್ತೈತಂದ್ರೆ ಇವು ಮಾಸು ಮತ್ತು ಈ ಎರಡೂ ವಸ್ತುಗಳು ಮಾಸ್ ನಾವು ಇಂಟು ಮಾಡಿದ್ವಿ ಅಂತಿಕೋ, ಅದೇನು ನಂಬರ್ ಬರ್ತೈತಲ್ಲ
ಅಷ್ಟು ಫೋರ್ಸ್ ಇರ್ತೈತೆ. ಅಂದರೆ ಈಗ ಇಂಡೈರೆಕ್ಟ್ ಇದು ಮೀನಿಂಗ್ ಸಿಂಬಾಲ್ ಏನಿದು ಡೈರೆಕ್ಟಿವ್ ಪ್ರಪೋರ್ಷನಲ್ ಅಂತಿದ್ರು ಮೀನಿಂಗ್. ಡೈರೆಕ್ಟಿವ್ ಪ್ರಪೋರ್ಷನಲ್ ಇದ್ರ ಸಿಂಬಾಲ್ ಮೀನಿಂಗು. ಡೈರೆಕ್ಟಿವ್ ಪ್ರಪೋರ್ಷನಲ್ ಅಂದ್ರೆ ಏನು, ಈ ಫೋರ್ಸ್ ಜಾಸ್ತಿ ಆತಂದ್ರೆ ಮಾಸು ಜಾಸ್ತಿ ಆಕತಿ, ಮಾಸ್ ಜಾಸ್ತಿ ಆತಂದ್ರೆ ಫೋರ್ಸು ಜಾಸ್ತಿ ಆಕತಿ. ಇವು ಎರಡು ಏರಿದು ಅಂದ್ರೆ ಅಟ್ ಎ ಟೈಮ್ ಇರ್ತಾವೆ, ಅವಕ್ಕೆ ಡೈರೆಕ್ಟಿವ್ ಪ್ರಪೋರ್ಷನಲ್ ಅಂತ ಹೇಳ್ಬೋದು. ಇದು ಒಂದಕ್ಕೊಂದು ಡಿಪೆಂಡೆಂಟ್. ಇದು ಜಾಸ್ತಿ ಆತ, ಮಾಸ್ ಜಾಸ್ತಿ ಆಯ್ತು, ಅದ್ರ ನಡುವೆ ಐತ್ಲ ಫೋರ್ಸು ಜಾಸ್ತಿ ಆಕತ್ತ ಅಂತ ಅರ್ಥ. ಇದು ಫಸ್ಟ್ ಇಕ್ವೇಶನ್. ಸೊ ನೆಕ್ಸ್ಟ್, ಆ್ಯಂಡ್ ದ ಫೋರ್ಸ್ ಬಿಟ್ವೀನ್ ದ ಟೂ ಒಬ್ಜೆಕ್ಟ್ಸ್, ಇವೆರಡು ನಡುವೆ ಏನು ಫೋರ್ಸ್ ಐತ್ಲ ಯೂನಿವರ್ಸಲಿ ಪ್ರಪೋರ್ಷನಲ್ ಟು ದಿ ಸ್ಕ್ವೇರ್ ಆಫ್ ದಿ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್. ಹೌದಾ, ಯೂನಿವರ್ಸಲ್ ಅಂದ್ರೆ ಇದ್ರ ನೋಡು ಫೋರ್ಸ್ ಹೆಂಗೈತೆ ಅಂದ್ರೆ ಯೂನಿವರ್ಸಲಿ ಪ್ರಪೋರ್ಷನಲ್. ಯೂನಿವರ್ಸಲ್ ಅಂದ್ರೆ ಅದ್ರ ಉಲ್ಟಾ ಅಂದ್ರೆ ಹಿಂಗೆ ಡಿಸ್ಟೆನ್ಸ್ ಜಾಸ್ತಿ ಆತಂದ್ರೆ ಫೋರ್ಸು ಕಡಿಮೆ ಆಕತಿ. ಇಲ್ಲಿ ನೋಡ್ರಿ, ಈಗ ನಾವು ಡೈರೆಕ್ಟಿವ್ ಪ್ರಪೋರ್ಷನಲ್ ಅಂದಿದ್ವಿ ಅಂದ್ರೆ ಹೆಂಗಾಕಿತ್ತು, ಇದು ಡೈರೆಕ್ಟಿವ್ ಪ್ರಪೋರ್ಷನಲ್. ಹೌದಾ, ಡೈರೆಕ್ಟಿವ್ ಪ್ರಪೋರ್ಷನಲ್ ಅಂದ್ರೆ ಇಲ್ಲಿ ಫೋರ್ಸ್ ಇರ್ತಂದ್ರೆ ಇಲ್ಲ ಸಾರಿ ಡಿಸ್ಟೆನ್ಸ್ ಇರ್ತಂದ್ರೆ ಫೋರ್ಸು ಇರ್ತೈತೆ ಅಂತ ಅದ್ರ ಮೀನಿಂಗ್ ಆಕತ್ತೆ. ಆದರೆ ಇಲ್ಲಿ ಆ ಮೀನಿಂಗ್ ಹಂಗಿಲ್ಲ. ಯೂನಿವರ್ಸಲಿ ಪ್ರಪೋರ್ಷನಲ್ ಅಂದ್ರೆ ಡಿಸ್ಟೆನ್ಸ್ ಐತಲ್ಲ ದೂರ ಆತಂದ್ರೆ ಈ ಫೋರ್ಸು ಕಡಿಮೆ ಆಕತಿ. ಅರ್ಥತೆ, ಈ ಫೋರ್ಸ್ ಏನಾದ್ರು ಜಾಸ್ತಿ ಆತಂದ್ರೆ ಡಿಸ್ಟೆನ್ಸ್ ಕಡಿಮೆ ಇರ್ತೈತಿ, ಡಿಸ್ಟೆನ್ಸ್ ಜಾಸ್ತಿ ಇತ್ತಂದ್ರೆ ಫೋರ್ಸ್ ಕಡಿಮೆ ಇರ್ತೈತೆ. ಅಂದ್ರೆ ಒಂದಕ್ಕೊಂದು ಉಲ್ಟಾ, ಇಷ್ಟು ತಿಳ್ಕೊಬೋದು. ಇದೇ ಮೀನಿಂಗ್ ಯೂನಿವರ್ಸಲಿ ಪ್ರಪೋರ್ಷನಲ್ ಅಂದ್ರೆ ಉಲ್ಟಾ ಅಪೋಸಿಟ್. ಇವೆರಡೂ ಈಕ್ವೇಷನ್ನ ನಾವು ಕೂಡಿಸಿದ್ವಿ. ಈಗ ಈ ಒಂದೇ ಈಕ್ವೇಷನ್ ಮತ್ತು ಎರಡೂ ಈಕ್ವೇಷನ್ ನಾವು ಕಂಬೈನ್ ಮಾಡಿದಾಗ ಇದು ಫಸ್ಟ್ ಈಕ್ವೇಷನ್ ಐತಿ, ಇದು ಸೆಕೆಂಡ್ ಈಕ್ವೇಷನ್. ಇವೆರಡು ಈಕ್ವೇಷನ್ ನೋಡ್ಬೋದು. ಎಫ್ ಕಾಮನ್ ಐತಿ, ಎಫ್ ಕಾಮನ್ ತೊಗೊಂಡಿವಿ. ಇದು ಪ್ರಪೋರ್ಷನಲ್, ಇದು ಕಾಮನ್ನು. ಇಲ್ಲಿ ಇದೆ ಇಂಟು ಮಾಡ್ತೀವಿ. ಹೌದಾ, ನೆಕ್ಸ್ಟ್ ಇಲ್ಲಿ ಕೆಳಗೆ ಡಿ ಸ್ಕ್ವೇರ್ ಬರ್ತೈತಿ. ಅರ್ಥ ಆಯಿತು ಅನ್ಕೊಂಡಿನಿ. ಮತ್ತು ನಿಮ್ಗೆ ಯೂನಿವರ್ಸಲಿ ಪ್ರಪೋರ್ಷನಲ್ ಅಂದರೆ ಸಿಂಪಲಾಗಿ ಹೇಳ್ಬೇಕಂದ್ರೆ ಈಗ ತಿಳ್ಕೊರಿ, ಇವು ಎರಡೂ ವಸ್ತುಗಳ ನಡು ಡಿಸ್ಟೆನ್ಸ್ ಒಂದು 6 ಸೆಂಟಿಮೀಟ್ರ್ ಇತ್ತು. ಹೌದಾ, 6 ಇತ್ತು. ಸ್ಕ್ವೇರ್ ಆಫ್ ದಿ ಡಿಸ್ಟೆನ್ಸ್ ಅಂದ್ರೆ ಇವೆರಡು ಇದನ್ನ ಈಗ 6 ಅನ್ನೋದು ಸ್ಕ್ವೇರ್ ಮಾಡಿದ್ವಿ, ಎಷ್ಟು ಬಂತು 36 ಬಂತು. ಹೌದಾ, ಮತ್ತು ಹಂಗಿದ್ರೆ ಇದ್ರ ಫೋರ್ಸ್ ಎಷ್ಟು ಐತಿ ಅಂತ ನಾವು ಗುರ್ತು ಹಿಡಿಬೇಕಂತ ಇಟ್ಕೋರಿ. ಸಿಂಪಲಾಗಿ ಫೋರ್ಸ್ ಎಷ್ಟೈತೆ ಅಂದ್ರೆ ಇದೇನು ಬಂದತ್ಲಾಗಿ ನಾವು ಸ್ಕ್ವೇರ್ ಮಾಡೀವಿ, ಈ ಸ್ಕ್ವೇರ್ ಮಾಡಿದ 36 ಬಂತು. ಇದು ಯೂನಿವರ್ಸಲಿ ಪ್ರಪೋರ್ಷನಲ್ ಅಂದರೆ ಇದು 36/1 ಇತ್ತಲೇ ಅದನ್ನ ಉಲ್ಟಾ ಮಾಡಬೇಕು, 1/36 ಅಂದರೆ ಇದ್ರ ಫೋರ್ಸು ಅಷ್ಟೇ ಐತೆ ಅಂತ ಅರ್ಥ. ಹೇಳಿದೈತೆ ಅಂತ ಅನ್ಕೊಂಡೀನಿ. ಸೊ ಇದು ಇಕ್ವೇಷನ್ ಹಿಂಗೆ ಬರ್ತದೆ. ಇಲ್ಲಿ ನಾವು ಬಂದೈತಲ್ಲ ಈ ಇಕ್ವೇಷನ್ಗೆ ನೆಕ್ಸ್ಟ್ ಮಾಡಿಫೈ ಆಗಿ ಇಲ್ಲಿ ಜಿ ಆ್ಯಡ್ ಆಕತಿ. ಹೌದಾ, ಆಮೇಲೆ ಡೈರೆಕ್ಟಿವ್ ಪ್ರಪೋರ್ಷನಲ್ ಹೋಗಿ ಇದು ಈಕ್ವಲ್ ಟು ಬರ್ತದೆ. ಜಿ ಇಸ್ ಈಕ್ವಲ್ ಟು ಎಫ್ ಫೋರ್ಸ್ ಈಕ್ವಲ್ ಟು ಜಿ ಕ್ಯಾಪಿಟಲ್ ಎಮ್ ಸ್ಮಾಲ್ ಎಮ್ ಡಿವೈಡೆಡ್ ಬೈ ಡಿ ಸ್ಕ್ವೇರ್. ಹೌದಾ, ಈ ಜಿ ಯಾಕೆ ತೊಗೊಂಡಿವಿ, ಜಿ ಅನ್ನೋದೇನಿದೆ ಪ್ರಪೋರ್ಷನಲ್ ಕಾನ್ಸ್ಟೆಂಟ್. ಪ್ರಪೋರ್ಷನಲ್ ಕಾನ್ಸ್ಟೆಂಟ್ ಅಂದರೆ ಒಂದು ಕಾನ್ಸ್ಟೆಂಟ್ ನಂಬರ್ ಇರ್ತದಂತ. ಪ್ರಪೋರ್ಷನಲ್ ಕಾನ್ಸ್ಟೆಂಟ್ ಯಾವಾಗಲೂ ಸೇಮ್ ಇರ್ತದಂತ. ಅದಕ್ಕೆ ನೀವು ಈ ಜಿಗೆ ಪ್ರಪೋರ್ಷನಲ್ ಕಾನ್ಸ್ಟೆಂಟ್ ಅಂದ್ರೆ ಸೇಮ್ ಐತಲ್ಲ, ಅದಕ್ಕೆ ಎದುರು ಸೇಮ್ ಇದು ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್. ಗ್ರಾವಿಟೇಷನಲ್ದು ಕಾನ್ಸ್ಟೆಂಟು ಸೇಮ್ ಐತಂತ, ಅದಕ್ಕೆ ಐತಲನ್ನ ಈ ಪ್ರಪೋರ್ಷನಲ್ ಕಾನ್ಸ್ಟೆಂಟ್ ನಾವು ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್. ಇದರ ಮೀನಿಂಗ್ ಏನಂದ್ರೆ ನೋಡಿ, ವೇರ್ ದ ವ್ಯಾಲ್ಯೂ ಆಫ್ ಜಿ ರಿಮೀನ್ಸ್ ಕಾನ್ಸ್ಟೆಂಟ್ ಥ್ರೂಔಟ್ ವಿದೌಟ್ ದ ಎಫೆಕ್ಟೆಡ್ ಬೈ ಮಾಸ್ ಆಫ್ ದಿ ಒಬ್ಜೆಕ್ಟ್. ಈಗ ನಮ್ಗೆ ಏನು ಗೊತ್ತೈತಿ, ಮಾಸ್ ಜಾಸ್ತಿ ಆಗೋಣ ಏನಾಕತಿ, ಗ್ರಾವಿಟೇಷನು ಜಾಸ್ತಿ ಆಕತಿ. ಇಲ್ಲಿ ಏನು ಹೇಳತ್ತಾರೆ, ಜಿ ಕಾನ್ಸ್ಟೆಂಟ್ ಐತಿ, ಈಗ ಮಾಸ್ ಜಾಸ್ತಿ ಆಗಲಿ ಕಡಿಮೆ ಆಗಲಿ ಅದರಿಂದ ಎಫೆಕ್ಟ್ ಆಗೋದಿಲ್ಲ ಅಂತಿದ್ದು ಇಂಡೈರೆಕ್ಟಾಗಿ ಜಿ ಮೀನಿಂಗ್ ಕೊಡತ್ತೆ. ಜಿ ಪ್ರಪೋರ್ಷನಲಿ ಕಾನ್ಸ್ಟೆಂಟ್ ಅಂದರೆ ಮಾಸ್ ಮ್ಯಾಗ ಡಿಪೆಂಡ್ ಆಗಿಲ್ಲ ಇಲ್ಲಿ ಗ್ರಾವಿಟಿ ಅಂತ ಹೇಳತ್ತಾರೆ. ಇಲ್ಲಿ ಸದ್ಯಕ್ಕೆ ಮಾತ್ರ ಇಷ್ಟ ಅರ್ಥ ಆಯ್ತು ಅಂತ ತಿಳ್ಕೊತೀನಿ. ಸೊ ಈಗ ನಮ್ಗೆ ಎಫ್ ಇಸ್ ಈಕ್ವಲ್ ಟು ಜಿ ಕ್ಯಾಪಿಟಲ್ ಎಮ್ ಸ್ಮಾಲ್ ಎಮ್ ಡಿವೈಡೆಡ್ ಬೈ ಡಿ ಸ್ಕ್ವೇರ್. ಇಲ್ಲಿ ಮಟ್ಟ ಇಕ್ವೇಷನ್ ಗೊತ್ತಾಯಿತು. ನೆಕ್ಸ್ಟ್ ನೋಡಿಲ್ಲಿ ನಾವು ಕ್ರಾಸ್ ಮಲ್ಟಿಪ್ಲೈ ಈ ಇಕ್ವೇಷನ್ ಏನೈತಲ್ಲ ಈಗ ನಮ್ಗೆ ಸಿಕ್ಕೈತಲ್ಲ ಮೂರನೇ ಇಕ್ವೇಷನನ್ನು ನಾವು ಕ್ರಾಸ್ ಮಲ್ಟಿಪ್ಲೈ ಮಾಡ್ಬೇಕು. ಕ್ರಾಸ್ ಮಲ್ಟಿಪ್ಲೈ ಅಂದರೆ ಹೆಂಗೆ, ಇದು ಈ ಎಫ್ ಇಂಟು ಡಿ ಸ್ಕ್ವೇರ್ ಇದು ಹೆಂಗಿತ್ತು ಹಂಗೆ ಬರ್ತದೆ. ಹೌದಾ, ಕ್ರಾಸ್ ಮಲ್ಟಿಪ್ಲೈ ಮಾಡಿದಂದ್ರೆ ಇಷ್ಟು ಮಲ್ಟಿಪ್ಲೈ ಮಾಡೋಣ. ನಮಗೀಗ ಜಿ SI ಯೂನಿಟ್ ಕಂಡು ಹಿಡಿಯುತ್ತೀವಿ ನಾವು. ಹೌದಾ, ನಾವು ಜಿ ವ್ಯಾಲ್ಯೂ ಕಂಡು ಹಿಡಿಯುತ್ತಿಲ್ಲ, ನಮ್ಗೆ ಜಿ ವ್ಯಾಲ್ಯೂ ಕಂಡು ಹಿಡಿಯೋ ಸಂಬಂಧ ಇದು ಜಿ ಬರುವಂಗೆ ನಾವು ಇಟ್ಕೋಬೇಕು. ಈಗ ನೋಡಿ ಜಿ ಇಲ್ಲೇ ಇಡ್ತೀರಿ, ಜಿ ಇಲ್ಲೇ ಇರ್ತೈತಿ. ಈಗ ಎಫ್ ಇಂಟು ಡಿ ಸ್ಕ್ವೇರ್ ಐತಲ್ಲ, ಇದು MN ಸ್ಕ್ವೇರ್ ಇದ್ರ ಕೆಳಗೆ ಕಳಿಸ್ತೀರಿ. ಹೌದಾ, ನಮ್ಗೆ ಜಿ ವ್ಯಾಲ್ಯೂ ಬೇಕಾಗೈತಿ, ಅದಕ್ಕೆ ನಾವು ಹಿಂಗೆ ಜಿ ಈಸ್ ಈಕ್ವಲ್ ಟು ಎಫ್ ಇಂಟು ಡಿ ಸ್ಕ್ವೇರ್ ಹಿಂಗೆ ಇಟ್ಕೋತೀವಿ. ಇಲ್ಲಿ ನೆಕ್ಸ್ಟ್ ನೋಡಿ, ಜಿ ಈಸ್ ಈಕ್ವಲ್ ಟು ಎಫ್ ಇಂಟು ಡಿ ಸ್ಕ್ವೇರ್ ಕ್ಯಾಪಿಟಲ್ ಎಮ್ ಇಂಟು ಸ್ಮಾಲ್ ಎಮ್. ಇದನ್ನ ಇಕ್ವೇಷನನ್ನು ಕರೆಕ್ಟಾಗಿ ಮಾಡ್ಕೋಬೇಕು. ಹಿಂಗೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ಮೇಲೆ ಹಿಂಗೆ ಇದ್ದಿದ್ದು ಇಕ್ವೇಷನ್ನ ಕರೆಕ್ಟಾಗಿ ಅರೇಂಜ್ ಮಾಡ್ಕೊಂಡು ಹಿಂಗೆ ಮಾಡ್ಕೋಬೇಕು. ಇಲ್ಲಿ ಮಟ್ಟ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಇದನ್ನ ಯಾಕೆ ನಾವು ಜಿ ಒಳಗೆ ಇಟ್ಕೋತೀವಿ ಅಂದ್ರೆ ನೋಡಿ, ದ ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನಲ್. ಹೌದಾ, ನಾವು ಗ್ರಾವಿಟೇಷನಲ್ ಕಂಡು ಅಂದ್ರೆ ಗ್ರಾವಿಟೇಷನಲ್ ಅದಕ್ಕೆ ಇಲ್ಲಿ ಜಿ ಇಟ್ಕೊಂತೀವಿ. ನೆಕ್ಸ್ಟ್ ದ SI ಯೂನಿಟ್ ಆಫ್ ಜಿ ಕ್ಯಾನ್ ಬಿ ಒಬ್ಟೈನ್ಡ್ ಬೈ ಸಬ್ಸ್ಟಿಟ್ಯೂಟಿಂಗ್ ದ ಯೂನಿಟ್ ಆಫ್ ಫೋರ್ಸ್ ಡಿಸ್ಟೆನ್ಸ್ ಮಾಸ್. ಈಗ ನಮಗೀಗ SI ಯೂನಿಟ್ ಈ ಜಿದ SI ಯೂನಿಟ್
ನಮ್ಗೆ ಸಿಗ್ಬೇಕಂದ್ರೆ ಮೊದಲು ಇದ್ರೊಳಗೆ ಏನೇನದಲ್ಲ ಇಲ್ಲಿ ಫೋರ್ಸ್ ಐತಿ. ಎಫ್ ಅಂದ್ರೆ ಫೋರ್ಸು, ಡಿ ಅಂದ್ರೆ ಡಿಸ್ಟೆನ್ಸು, ಎಮ್ ಅಂದ್ರೆ ಮಾಸ್. ಇದರದ್ದು ಎಲ್ಲ ಎಸ್ ಐ ಯೂನಿಟ್ ನಮಗೆ ಆಲ್ರೆಡಿ ಗೊತ್ತೈತಿ, ಹಳಿ ಕ್ಲಾಸ್ನ ಎಲ್ಲ ಕಲ್ತೀವಿ, ಪ್ರೈಮರಿ ಕ್ಲಾಸ್ದಾಗಲ್ಲ. ಅದರದ್ದು ಎಸ್ ಐ ಯೂನಿಟ್ ನಮ್ಗೆ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಇದ್ರ ಜಾಗಕ್ಕೆ ಎಫ್ ಐತಲ್ಲ, ಇದ್ರ ಫೋರ್ಸದ ಎಸ್ ಐ ಯೂನಿಟ್ ಏನು ನ್ಯೂಟನ್ ಅಂದರೆ ಎನ್, ಅದ್ರ ಜಾಗಕ್ಕೆ ಅದನ್ನ ಹಾಕಬೇಕು. ಇಲ್ಲಿ ನೋಡಿ ಜಿ ಐತಿ, ಫೋರ್ಸದ್ದು ಎಸ್ ಐ ಯೂನಿಟ್ ಏನು, ಫೋರ್ಸದ್ದು ಎಸ್ ಐ ಯೂನಿಟ್ ಎನ್ ಅಂದ್ರೆ ನ್ಯೂಟನ್, ಇಲ್ಲಿ ಎನ್ ಇಟ್ಟಿವಿ. ಆಮೇಲೆ ಇನ್ನು ಡಿಸ್ಟೆನ್ಸದ್ದು ಎಸ್ ಐ ಯೂನಿಟ್ ಏನು ಮೀಟ್ರ್, ಡಿಸ್ಟೆನ್ಸ್ ಎಸ್ ಐ ಯೂನಿಟ್ ಮೀಟ್ರ್, ಇಲ್ಲಿ ಎಮ್ ಇಟ್ಟಿವಿ. ಎಮ್ ಸ್ಕ್ವೇರ್ ಯಾಕೆ ತೊಗೊಂಡಿವಿ ಅಂದರೆ ಇಲ್ಲಿ ಡಿ ಸ್ಕ್ವೇರ್ ಐತಿ, ಹೌದಾ, ಸ್ಕ್ವೇರ್ ಇದ್ದದ್ದು ಅಂದರೆ ಡಿಸ್ಟೆನ್ಸ್ ಡಬಲ್ ಐತಲ್ಲ, ಅದಕ್ಕೆ ಮೀಟ್ರ್ ಸ್ಕ್ವೇರ್ ತೊಗೊಂಡಿವಿ. ನೆಕ್ಸ್ಟ್ ಇಲ್ಲಿ ಎಮ್ ಮಾಸ್, ಸ್ಮಾಲ್ ಎಮ್ ಅಂದ್ರೂ ಮಾಸ, ಕ್ಯಾಪಿಟಲ್ ಎಮ್ ಅಂದ್ರೂ ಮಾಸ, ಹೌದಾ. ಮಾಸದ್ದು ಏನೈತಿ ಕೆ ಜಿ ಐತಿ, ಇಲ್ಲಿ ಕೆ ಜಿ ಇಂಟು ಕೆ ಜಿ, ಹೌದಾ. ಈಗ ಎಸ್ ಐ ಯೂನಿಟ್ ಆಫ್ ಜಿ ಈಸ್ ಎನ್ ಎಮ್ ಸ್ಕ್ವೇರ್ ಇಂಟು ಕೆ ಜಿ ಸ್ಕ್ವೇರ್, ಹೌದಾ. ಇವು ಎರಡು ಕೆ ಜಿ ಇಂಟು ಮಾಡಿದ್ರೆ ಕೆ ಜಿ ಸ್ಕ್ವೇರ್ ಬಂತೀವಿ. ಈಗ ನೆಕ್ಸ್ಟ್ ಈಗ ಮತ್ತು ಇದು ಕರೆಕ್ಟ್, ಎಸ್ ಐ ಯೂನಿಟ್ ಆಫ್ ಜಿ ಕೇಳಿದ್ರೆ ಇದು ಕರೆಕ್ಟಾ, ಅಥವಾ ಎನ್ ಎಮ್ ಸ್ಕ್ವೇರ್ ಕೆ ಜಿ ಯೂನಿವರ್ಸ್ ಅಂದ್ರೆ ಉಲ್ಟಾ, ಅದು ಕರೆಕ್ಟ್. ಇದು ಹೆಂಗೆ ಬಂತಂದ್ರೆ ಇಕ್ವೇಷನ್, ಈಗ ಎನ್ ಎಮ್ ಇದು ಹೆಂಗೈತಿ ಹಂಗೈತಿ ಸೇಮ್. ಈ ಕೆ ಜಿ ಅನ್ನೋದು ಇಲ್ಲಿ ಮೇಲೆ ಬರ್ತೈತಿ, ಹೌದಾ, ಮೇಲ್ ಬಂತು. ಇದು ಮೇಲ್ ಬಂತಂದ್ರೆ ಏನಾಕತಿ ಉಲ್ಟಾ ಆಕತಿ, ಇದು ಯೂನಿವರ್ಸ್, ಇಲ್ಲಿ ಪ್ಲಸ್ ಇದ್ದದ್ದು ಮೈನಸ್ ಆಕತಿ, ಸಿಂಪಲ್ ಆಗಿ. ಈಗ ಇಷ್ಟು ನಮ್ಗೆ ಗೊತ್ತಾಯ್ತು. ಇದೇನಿದು ಎನ್ ಎಮ್ ಸ್ಕ್ವೇರ್ ಕೆ ಜಿ -2, ಇದೇನಿದೆ ಗ್ರಾವಿಟೇಷನಲ್ದು ಎಸ್ ಐ ಯೂನಿಟ್ ಇದು. ಈಗ ಇದು ಜಿದ ವ್ಯಾಲ್ಯೂ ಏನನ್ನೋದು ನಾವು ಕಂಡುಹಿಡಿಯೋನು. ದ ಎಕ್ಸ್ಪೆರಿಮೆಂಟ್ ವ್ಯಾಲ್ಯೂ ಆಫ್ ಜಿ ಈಸ್ 6.6734 6.6734 ಇಂಟು 10⁻11 6.6734 ಇಂಟು 10⁻11 ಎನ್ ಎಮ್ ಸ್ಕ್ವೇರ್ ಡಿವೈಡೆಡ್ ಬೈ ಕೆ ಜಿ, ಇದು ಕರೆಕ್ಟ್. ಇದು ಮತ್ತು ಇದು ನೀವು ಹೆಂಗೆ ಕಂಡುಹಿಡಿದ್ರಿ 6.6734 ಅಂದ್ರೆ ಈ ವ್ಯಾಲ್ಯೂನ ಐತ್ಲ ಮೊದಲೇ ಒಬ್ಬರು ಕೊಟ್ಟರು. ಯಾರು ಕೊಟ್ಟರು ಅಂದ್ರೆ ಹೆನ್ರಿ ಕ್ಯಾವೆಂಡಿಶ್, ಹೌದಾ, ಸರ್ ಹೆನ್ರಿ ಕ್ಯಾವೆಂಡಿಶ್ ಅನ್ನೋರು. ಈಗ ಜಿ ಏನೈತಲ್ಲ ಈ ಜಿ ವ್ಯಾಲ್ಯೂನ ಅವಾಗ ಕಂಡುಹಿಡಿದಾರ ಅವರು, ಕ್ಯಾಪಿಟಲ್ ಜಿ ಸ್ಮಾಲ್ ಜಿ ಅಲ್ಲ, ಕ್ಯಾಪಿಟಲ್ ಜಿ ವ್ಯಾಲ್ಯೂ ಯಾರು ಕಂಡುಹಿಡಿದ್ರು, ಹೆನ್ರಿ ಕ್ಯಾವೆಂಡಿಶ್ ಅವರು. 6.6734 ಇಂಟು 10⁻11 ಈ ವ್ಯಾಲ್ಯೂನ ಅವ್ರು ಕಂಡುಹಿಡಿದರು. ಈಗ ನಾವೀಗ ಏನು ನೋಡಿದ್ದೀವಿ, ಎನ್ ಎಮ್ ಸ್ಕ್ವೇರ್ ಡಿವೈಡೆಡ್ ಬೈ ಕೆ ಜಿ, ನಾವು ಎಸ್ ಐ ಯೂನಿಟ್ ಆಫ್ ಗ್ರಾವಿಟೇಷನ್ನ ಕಂಡುಹಿಡಿದೀವಿ ಈಗ ಸದ್ಯಕ್ಕೆ. ಇದು ಯಾವಾಗ ಕಂಡುಹಿಡಿದವರು ಹೆನ್ರಿ ಕ್ಯಾವೆಂಡಿಶ್ ಅವರು 1978 ಒಳಗೆ, 1798 ಒಳಗೆ ಕಂಡುಹಿಡಿದ್ರು. ನಿಮಗಿದು ಯೂನಿವರ್ಸಲ್ ಆಫ್ ಗ್ರಾವಿಟೇಷನ್ ನಿಮ್ಗೆ ಅರ್ಥ ಆಗೈತೆ ಅಂತ ಅನ್ಕೊಂತೀನಿ, ಸ್ಟೆಪ್ ಬೈ ಸ್ಟೆಪ್. ಅರ್ಥ ಆಗ್ಲಿಕ್ಕಂದ್ರೆ ಇನ್ನೊಂದು ಸಲ ವೀಡಿಯೋ ಒತ್ತಾಡಿಯಿಂದ ಡೀಟೇಲಾಗಿ ನೋಡಿರಿ. ನಿಮ್ಗೆ ಏನಾರು ನಮ್ಮ ಚಾನಲ್ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ. ಎಲ್ಲರೂ ವೀಡಿಯೋ ನೋಡ್ತೀರಿ, ಸಬ್ಸ್ಕ್ರೈಬ್ ಯಾರು ಮಾಡೋಂಗಿಲ್ಲ, ಇಷ್ಟ ಆದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿರಿ.